ನೀವು ನೋಡ್ತೀರಾ ರಘು ಫಾರ್ ಚಾನಲ್. ನಾನು ನಿಮ್ಮ ರಘು. ಫ್ರೆಂಡ್ಸ್, ಇವತ್ತು ಟಾಪಿಕ್ ಬಂದು OnePlus Nord ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ. ಆಲ್ಮೋಸ್ಟ್ ಈ ಫೋನ್ ಲಾಂಚಿಗೆ ತುಂಬ ಒಂದು ಮಂತ್ ಆಯಿತು, ಬಟ್ ತುಂಬ ಅವಾಗ ಕ್ರಿಯೇಟ್ ಮಾಡ್ತಿದೆ. ಬಟ್ ಈ ಫೋನ್ ತಗೋಬಾರ್ದಾ, ಈ ಫೋನ್ ತೊಗೊಂಡ್ರೆ ವ್ಯಾಲ್ಯೂ ಇದೆಯಾ, ಬಟ್ ಇದೇ ರೀತಿ ಬೇರೆ ಫೋನ್ ಯಾವ ಸಿಗುತ್ತೆ, ಯಾವ ತೊಗೊಂಡ್ರೆ ಬೆಸ್ಟು ಅಂತ ವೀಡಿಯೋದ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋ ಮೊದಲು ನಾನು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಯಾವ ಥರ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಟಕ್ಕನ್ನು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಾನು ಬಾಕ್ಸ್ ಓಪನ್ ಮಾಡ್ತೀನಿ. ಬಾಕ್ಸಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಕಂಪೇರ್ 70 Pro ನಿಮ್ಗೆ ರೆಡ್ ಕಲರ್ ಕೊಡ್ತಾರೆ, ಬಟ್ ಇದರಲ್ಲಿ ತುಂಬ ಬ್ಲ್ಯಾಕ್ ಕಲರ್ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಓಪನ್ ಮಾಡಿದ ತಕ್ಷಣ ಒಂದು ಮೊಬೈಲ್ ಇರುತ್ತೆ. ಮೊಬೈಲ್ ಕೆಳಗೆ ಮಾಮೂಲಿ ರೆಗ್ಯುಲರಿ ಒಂದು ಬ್ಯಾಕೇಸ್ ಇರುತ್ತೆ. ಅದು ಬಿಟ್ಟರೆ ನೋಡ್ಬೋದು ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಅದು ಕೂಡ ರೆಡ್ ಕಲರ್. ಆಲ್ಮೋಸ್ಟ್ ಎಲ್ಲ ಫೋನ್ ರೆಡ್ ಕಲರ್ ಕೊಡ್ತಾರೆ ಒಂದು ಪ್ಲೇಸಲ್ಲಿ, ಬಟ್ ಈ ನಾಡ್ ಕಲರ್ ಚೇಂಜ್ ಆಗಿದೆ, ಬಟ್ ಅದೇ ಥರ ರೆಡ್ ಕೊಟ್ಟಿದ್ದಾರೆ, ಯಾಕಂದ್ರೆ ಗೊತ್ತಿಲ್ಲ. ನೋಡ್ಬೋದು, ಇನ್ನೊಂದು ನಿಮಗೆ 30 ವಾಟ್ ಚಾರ್ಜ್ ಕೊಟ್ಟಿದ್ದಾರೆ. ಇದೊಂದು ತುಂಬ ಒಳ್ಳೆಯ ವಿಷಯ. ಆಲ್ಮೋಸ್ಟ್ ಈ ಫೋನ್ ಬಂದು 55 ಮಿನಿಟ್ಸ್ ಫೋನ್ ಫುಲ್ ಚಾರ್ಜ್ ಆಗುತ್ತಂತೆ. ನೋಡಬೇಕು, ಚೆಕ್ ಮಾಡಿರಬೇಕು ನಾನು. ನೋಡ್ಬೋದು, ನೆಕ್ಸ್ಟು ಹಂಗೆ ಓಪನ್ ಮಾಡಿದ್ರೆ ನಿಮಗೆ ಒಂದು ಬ್ಯಾಕೇಸ್, ರಗಡಾಗಿರೋ ಬ್ಯಾಕೇಸ್ ಸಿಗುತ್ತೆ. ಬಟ್ ನಿಮಗೆ 7 ಪ್ರೋದಲ್ಲಿ 70 ನಿಮ್ಗೆ ಎಕ್ಸ್ಟ್ರಾ ಬ್ಯಾಕೇಜ್ ಕೊಡ್ತಾರೆ, ಬಟ್ ಇದರಲ್ಲಿ ಯಾಕಂತ ಗೊತ್ತಿಲ್ಲ, ಬಟ್ ನಾರ್ಮಲಾಗಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಆನ್ಲೈನ್ ಕೂಡ ಈ ಥರ ಅಥವಾ OnePlus .com ಕೂಡ ನೀವು ಪರ್ಚೇಸ್ ಮಾಡ್ಬೋದು ಎಕ್ಸ್ಟ್ರಾ ನೀವು ಬೇಕಾದರೆ. ನಾವು ನೆಕ್ಸ್ಟು ಈ ಫೋನೆಲ್ಲ ತೆಲ್ಬಿಟ್ಟು ನೆಕ್ಸ್ಟು ನಾವು ಫೋನ್ ಸೆಟಪ್ ಮಾಡೋಣ. ಬನ್ನಿ, ನಾನು ನೋಡ್ಬೋದು ಫೋನ್ ಆನ್ ಮಾಡ್ತೀನಿ. ಈಗ ಫೋನ್ ಆನ್ ಆಗ್ತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಕಂಪ್ಲೀಟಾಗಿ ಸೆಟಪ್ ಮಾಡಿದ್ದೀನಿ. ನೋಡ್ಬೋದು, ಫೋನು ಲುಕ್ ಪ್ರೆಷರ್ ತುಂಬ ಚೆನ್ನಾಗಿದೆ. ಮತ್ತು ಇನ್ನೇನಪ್ಪ ಅಂದರೆ ಇದರಲ್ಲಿ 98 ಡಿಸ್ಪ್ಲೇ ಕೊಡ್ತಾರೆ. ಕಂಪೇರ್ ಮಾಡಿದ್ರೆ ಸ್ಮೂತ್ನೆಸ್ ತುಂಬ ಹೈಟಾಗಿ ಬರುತ್ತೆ. 98 ಡಿಸ್ಪ್ಲೇ ಅಂದರೆ ಆಲ್ಮೋಸ್ಟ್ ಫೋನ್ ತೊಗೋಬೇಕಾದ್ರೆ ಅಷ್ಟೇ ಫ್ರೆಂಡ್ಸ್. ನೀವು 68 ಆಲ್ಮೋಸ್ಟ್ ನಾವೆಲ್ಲ 68 ಡಿಸ್ಪ್ಲೇ ಯೂಸ್ ಮಾಡ್ತಿರ್ತೀವಿ, ಬಟ್ 120 68 ಡಿಸ್ಪ್ಲೇ ನೋಡಿ ತೊಗೊಳ್ಳಿ, ಯಾಕಂದರೆ ತುಂಬ ಅಪ್ಡೇಟ್ ಆಗಿದೆ ಈಗ ಎಲ್ಲ. ಕೆಲವರು ಬರೀ ಡಿಸೈನ್ ನೋಡಿ ತೊಗೋತಾರೆ, ಬಟ್ ಆ ರೀತಿ ಎಲ್ಲ ಫ್ಯೂಚರ್ ಏನಿದೆ ಅಂತ ನೋಡ್ತು ತೊಗೊಳ್ಳಿ. ನಾನು ಕಂಪ್ಲೀಟಾಗಿ ಸೆಟಪ್ ಮಾಡ್ತಿದ್ದೀನಿ. ಓಕೆ, ನೋಡ್ಬೋದು ಫ್ರೆಂಡ್ಸ್, ಆಲ್ಮೋಸ್ಟ್ ತುಂಬ ಸ್ಮೂತ್ನೆಸ್ಸಾಗಿ ವರ್ಕ್ ಆಗ್ತಿದೆ. ಇದು ಬಂದು ಏನಪ್ಪ ಬೇಜಾರು, ಕಂಪ್ಲೀಟ್ ಬಂದು ನಿಮಗೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಜಸ್ಟು ನಿಮಗೆ ಪ್ಲಾಸ್ಟಿಕ್ಕಿಂದ ಈ ಫೋನ್ ಬಿಲ್ಡ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ನಿಮಗೆ ಫ್ರಂಟು ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ, ಅದು ಕೂಡ 32+8 ಕ್ಯಾಮ್ರಾ ಸಿಗುತ್ತೆ. ಅದು ಕೂಡ ನಿಮಗೆ ಸೋನಿ ಸೆನ್ಸರ್ 616 ಯೂಸ್ ಮಾಡಿದ್ದಾರೆ. ನೀವು ಕೆಳಗಡೆ ನೋಡ್ಬೋದು, ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು Type-C ಪೋರ್ಟ್ ಸಿಗುತ್ತೆ, ಮತ್ತು ಒಂದು ಸಿಂಗಲ್ ಸ್ಪೀಕರ್ ಸಿಗುತ್ತೆ. ಅದು ಕೂಡ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡುತ್ತೆ. ನಿಮಗೆ ಏನಪ್ಪ ಅಂದರೆ ಇನ್ನೊಂದು ನೆಗೆಟಿವ್ ವಿಷಯ, ಇದರಲ್ಲಿ ಯಾವ ಥರದ 3.5mm ಜಾಕ್ ಕೊಟ್ಟಿಲ್ಲ. ನೀವೇನಾದರೂ ಸಾಂಗ್ ಕೇಳಬೇಕು ಅಂದರೆ ಇದಕ್ಕೆ ಥರ ಸಪ್ರೇಟು ಜಾಕ್ ಒಂದು ಕೇಬಲ್ ಪರ್ಚೇಸ್ ಮಾಡ್ಕೊಂಡು ಹಾಕೋಬೇಕು, ಅಥವಾ ನೀವೇನಾದರೂ ಬ್ಲೂಟೂತ್ ತೊಗೊಂಡು ಹಾಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಆಲ್ಮೋಸ್ಟ್ ಈ ಫೋನ್ ಬಂದು ಸೂಪರ್ AMOLED ಫ್ಲೂಯಿಡ್ ಅಂತ ಕೊಟ್ಟಿದ್ದಾರೆ, ಹೊಸ ಟೆಕ್ನಾಲಜಿ. ಈ ಬಂದು ಕಂಪ್ಲೀಟಾಗಿ ಫುಲ್ HD+ AMOLED ಸ್ಕ್ರೀನ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಮತ್ತು ನಿಮ್ಗೆ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಫೋನ್ ಇಟ್ಕೊಂಡ್ರೆ ನಿಮ್ಗೊಂಥರ ಏನೋ ತುಂಬ ಲಕ್ಸುರಿ ಥರ ಫೋನ್ ಇಟ್ಕೊಂಡಿದ್ದ ಕಾಣಿಸುತ್ತೆ. ನೀವು ಅದು ತುಂಬ ಲೈಟ್ ವೇಟ್ ಇದೆ. ಈ ಫೋನ್ ಬಂದು ಜಸ್ಟ್ ನಿಮಗೆ 185 ಗ್ರಾಮ್ ಇದೆ ಅಷ್ಟೇ. ಮತ್ತು ಥಿಕ್ನೆಸ್ ಬಂದು ನಿಮಗೆ 8.2mm ಥಿಕ್ನೆಸ್ ಬರುತ್ತೆ. ಮತ್ತು ಬ್ಯಾಟ್ರಿ ಕೂಡ ಅಷ್ಟೇ, ನಿಮಗೆ 4115 mAh ಬ್ಯಾಟ್ರಿ ಇದೆ ಅಷ್ಟೇ. ಆರಾಮ ತುಂಬ ಲೈಟ್ ವೇಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ OnePlus ಬ್ರ್ಯಾಂಡಿಂಗ್ ಲೋಗೋ ಜೊತೆ ನಿಮಗೆ 4 ಕ್ಯಾಮ್ರಾ ಸೆಟಪ್ ಕೊಡ್ತಾರೆ. ಅದು ಕೂಡ 48MP 8MP 5MP 2MP. ನೀವು ಆರಾಮಾಗಿ ವೈಡ್ ಆ್ಯಂಗಲ್ ಫೋಟೋ, ವೈಡ್ ಆ್ಯಂಗಲ್ ಟೆಲಿಸ್ಕೋಪ್ ಫೋಟೋ ಎಲ್ಲ ನಿಮಗೆ ಮೈಕ್ರೋ ಲೆನ್ಸ್ ಫೋಟೋ ಎಲ್ಲ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ನಿಮಗೆ 48MP 8MP 5MP 2MP ನಿಮಗೆ ಆಲ್ಮೋಸ್ಟ್ ವೈಡ್ ಆ್ಯಂಗಲ್ ಸ್ಲೋ ಮೋಷನ್ ವೀಡಿಯೋ, ಪೋರ್ಟ್ರೇಟ್ ವೀಡಿಯೋ ಎಲ್ಲ ಕೂಡ ನೋಡ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ನಾನು ಸ್ಟಾರ್ಟಿಂಗ್ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲೂ ಕೂಡ ತೋರಿಸ್ತಿದೆ ವೈಡ್ ಆ್ಯಂಗಲ್ ಕ್ಯಾಪ್ಚರ್ ಮತ್ತು ನಾರ್ಮಲ್ ಇದರಲ್ಲಿ ಏನಪ್ಪ ಅಂದರೆ 2x ಜೂಮ್ ಮಾಡ್ಬೋದು ಅಷ್ಟೇ. ಜಾಸ್ತಿ ಜೂಮ್ ಫೋಟೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನೋಡಿದ್ದೀನಿ, 2x ಜೂಮ್ ಮಾಡಿ ಫೋಟೋ ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟು ನಾವು ಪೋರ್ಟ್ರೇಟ್ ಬಂದರೆ ನಿಮಗೆ ತುಂಬ ಪೋರ್ಟ್ರೇಟ್ ಬೊಕೆ ಮೂಡ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬ್ಯಾಕು ನಿಮಗೆ ಬ್ಲರ್ ಆಗಿ ಬೊಕೆ ಮೂಡ್ ಚೆನ್ನಾಗಿ ತೆಗಿಬೋದು. ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ್ರೆ ತುಂಬ ಕ್ರೇಜಿಯಾಗಿದೆ ಕ್ಯಾಮ್ರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಿಮಗೆ ನೋಡ್ತಾ ಇರ್ಬೋದು ತುಂಬ ಕ್ಲಿಯರಿಟಿ ಬರ್ತದೆ ಕ್ಯಾಮ್ರಾ. ಅದು ಕೂಡ ನೀವು ವೈಡ್ ಆ್ಯಂಗಲ್ 4K ವಿಡಿಯೋ ಮಾಡ್ಬೋದು. 4K ಅಂದರೆ ತುಂಬ ಅದು ಒಂದು ಆ್ಯಕ್ಚುಲಿ ಒಂದು ಮೊಬೈಲ್ ಒಂದು ಕ್ಯಾಮ್ರಲ್ಲಿ ಯಾವ ರೀತಿ 4K ವಿಡಿಯೋ ಬರುತ್ತೆ ಆ ರೀತಿ ಮೊಬೈಲ್ ಕೂಡ ಮಾಡ್ಬೋದು. ಫ್ರಂಟು ನಿಮ್ಗೆ 32MP + 8MP ಡ್ಯುಯಲ್ ಕ್ಯಾಮ್ರಾ ಇರುತ್ತೆ. ಅದು ಕೂಡ ವೈಡ್ ಆ್ಯಂಗಲ್ ಫೋಟೋ ಎಲ್ಲ ನೀವು ಕ್ಯಾಪ್ಚರ್ ಮಾಡ್ಬೋದು, ನೋಡ್ತಿರ್ಬೋದು.
ಕ್ಯಾಮ್ರಾ ಕ್ವಾಲಿಟಿ ಅಲ್ಟಿ ಅಂತ ಇರ್ತೀನಿ, ಯಾಕಂದರೆ 64 MP ಕ್ಯಾಮ್ರಾ ಕೊಟ್ಟಿದ್ದು ಇನ್ನೂ ಚೆನ್ನಾಗಿರೋದು. ನಾನೀಗ ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಕ್ಲಿಯರಿಟಿ ಬರುತ್ತೆ, ನ್ಯಾಚುರಲ್ ಬರುತ್ತೆ, ಯಾವ ರೀತಿ ಅಥವಾ ಬೇರೆ ಫೋನ್ ಥರ ನಿಮಗೆ ಕಲರೇಜ್ ಜಾಸ್ತಿ ರೀತಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಫೋಟೋ ಕ್ಲಿಕ್ ಮಾಡ್ತಾಯಿದ್ದೀನಿ. ಹೌದು ಫ್ರೆಂಡ್ಸ್, ತುಂಬ ಕ್ಲಾರಿಟಿ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಫೋನ್ ಥರ ನಿಮಗೆ ಕಲರ್ ಜಾಸ್ತಿ ಆಗೋದು, ನ್ಯಾಚುರಲ್ ಫೋಟೋ ಏನು ಬರುತ್ತೆ OnePlus ಬಂದೇ ಬರುತ್ತೆ. ನೆಕ್ಸ್ಟು ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದು ತೋರಿಸ್ತೀನಿ, ಯಾವ ರೀತಿ ಕ್ಲಿಯರಿಟಿ ಬರುತ್ತೆ ಅಂತ ಹೇಳಿ. ಹೌದು, ದಟ್ಸ್ ಇಸ್ ಗ್ರೇಟ್. ಎಸ್ ಫ್ರೆಂಡ್ಸ್, ಯಾವ ಥರ ಅಮೌಂಟ್ ನೀವೇ ಕೊಡೋ ಅಮೌಂಟ್ಗೆ ವ್ಯಾಲ್ಯೂ ಇರುತ್ತೆ. ಆಲ್ಮೋಸ್ಟ್ ತುಂಬ ಕ್ಯಾಮ್ರಾ ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಬಿಲ್ಡ್ ಕ್ವಾಲಿಟಿ ಮತ್ತು ಬ್ಯಾಕ್ ನಿಮ್ಗೆ 64 MP ಕ್ವಾಡ್ ಕ್ಯಾಮ್ರಾ ನೀಡಬೇಕಾಗಿತ್ತು, ಅದೊಂದು ಬೇಜಾರಾಗೋ ವಿಷಯ. ನೆಕ್ಸ್ಟು ನಾವು ಸೆಟ್ಟಿಂಗಲ್ಲಿ ನೋಡಿದೆ, ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಈ ಫೋನ್ ಬಂದು ಆ್ಯಂಡ್ರಾಯ್ಡ್ ರನ್ನಿಂಗಲ್ಲಿ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆಕ್ಸಿಜನ್ 10.53 ರನ್ನಿಂಗ್ ಆಗ್ತಿದೆ. ಸ್ನ್ಯಾಪ್ಡ್ರ್ಯಾಗನ್ 765 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದೊಂದು 5G ಫೋನು. ಆಲ್ಮೋಸ್ಟ್ ನೀವು ನೆಕ್ಸ್ಟು 5G ಬಂದಾಗ ಕೂಡ ಈ ಫೋನ್ ಸಪೋರ್ಟ್ ಆಗುತ್ತೆ. ಮತ್ತು ಇದು ಬಂದು ನ್ಯಾವಿಕ್ ಸಪೋರ್ಟ್ ಆಗುತ್ತೆ. ನ್ಯಾವಿಕ್ ಅಂದರೆ ಕೆಲವ್ರು ಗೊತ್ತಿಲ್ಲ, ನಾನು ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ. ನೀವೇನಾದರೂ 25,000 30,000 ಫೋನ್ ಬೈ ಮಾಡೋದು ಆರಾಮಾಗಿ ಬೈ ಮಾಡ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಈ ರೇಂಜಲ್ಲಿ ನಿಮ್ಗೆ ಬೇರೆ ಬ್ರ್ಯಾಂಡ್ ಕೂಡ ಯಾವುದು 5G ನೀಡ್ತಿಲ್ಲ. ಬಟ್ OnePlusಲ್ಲಿ ಲಾಂಚ್ ಮಾಡಿದ್ದಾರೆ. ಬಟ್ ಫ್ಯೂಚರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡಲ್ಲೂ 5G ಬರುತ್ತೆ ಅಂತ ಗೊತ್ತೀನಿ. ಯಾಕಂದರೆ ಈ OnePlus ಲಾಂಚ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಎಲ್ಲ ಪುಟ್ಟ ಬ್ರ್ಯಾಂಡಲ್ಲಿ ಲಾಂಚ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೀವು ಇದ್ಬಿಟ್ಟು ಬೇರೆ ಅಂದರೆ ಇದೇ ರೇಟು ಬೇರೆ ಬಟ್ 5G ಫೋನ್ ಸಿಗೋಲ್ಲ. ಇದ್ಬಿಟ್ಟು ಬೇರೆ ಅಂದರೆ MIಲಿ ನಿಮಗೆ Redmi K20 Pro ಸಿಗುತ್ತೆ. ಬಟ್ ರಿಯಲ್ಮಿಲಿ ನಿಮಗೆ Realme X2 Pro ಸಿಗುತ್ತೆ. ಎರಡು ಕೂಡ ಒಂದು ಒಳ್ಳೆ ಫೋನು. ಬಟ್ ನಾನು ಆಲ್ಮೋಸ್ಟ್ ರೆಫರ್ ಮಾಡೋದು Realme X2 Pro. ತುಂಬ ಕಂಪೇರ್ ಮಾಡಿದೆ, ಅದು ತುಂಬ ಚೆನ್ನಾಗಿ Realme X2 Pro ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಅದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೀಸ್.